ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗ್. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಬೀಟ್ರೂಟ್ ಪಡ್ಡು ಹಾಗೆ ಟೊಮೊಟೊ ಚಟ್ನಿನ ಕೊಟ್ಟಿದ್ದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆನೋ, ಟೇಸ್ಟ್ ಕೂಡ ಅಷ್ಟೇನೆ. ತುಂಬಾನೇ ಚೆನ್ನಾಗಿತ್ತು. ಇನ್ನು ಇವತ್ತು ಎಳ್ಳು ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮಾರು ದಿನಗಳಿಂದ ಅನ್ಕೊಳ್ತಿದ್ದೀನಿ. ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಈ ಸ್ವೀಟು ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮ ಮಾಡ್ಕೊಂಬಂದಾಗ ಜಾಸ್ತಿ ತಿನ್ನೋದೇ ಅವರು. ಆ ಹೋಳಿಗೆಯಲ್ಲಿ ಒಂದು ಸ್ಪೂನಷ್ಟು ಎತ್ತು ತುಪ್ಪ ಹಾಕ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಕೂಡ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಕರಿ ಎಳ್ಳು, ಬಿಳಿ ಎಳ್ಳು ಹಾಗೆ ಸ್ವಲ್ಪ ಶೇಂಗಾ, 3/4% ಎಳ್ಳು, ಒಂದು 1/4% ಶೇಂಗಾನ ಬಳಸ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ಎಳ್ಳನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ಮೈಗ್ರೇನ್ ಎಷ್ಟೇ ನಮಗೆ ತಲೆನೋವು ಇದ್ರೂ ಕೂಡ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಂಗೆ ಮುಂಚೆ ಸಿಕ್ಕಾಪಟ್ಟೆ ತಲೆನೋವು ಇರ್ತಾಯಿತ್ತು. ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಬೆಳಗ್ಗೆ ನಾನು ರೊಟ್ಟಿ ಮಾಡಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ ರೆಗ್ಯುಲರ್ ಆಗಿ ಒಂದಲ್ಲ ಒಂದು ರೀತಿ ಎಳ್ಳನ್ನು ಬಳಸ್ತಾನೆ ಇರ್ತೀನಿ. ಯಾವುದೇ ಆಗಿರಲಿ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದರೆ ಅದರ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ಇವತ್ತಿನ ಹೋಳಿಗೆ ಅಮ್ಮನ ಕೇಳಿನೇ ಪ್ರಿಪೇರ್ ಮಾಡಿದ್ದು. ಸುಮಾರು ವರ್ಷಗಳೇ ಆಯಿತು ನಾನು ಮಾಡೇ ಇಲ್ಲ. ಇದು 2ನೇ ಸರಿ ಏನೋ ಅಷ್ಟೇ. ಯಾವಾಗೇ ಅಮ್ಮ ಬಂದರೂ ಮಾಡ್ಕೊಂಡು ಬರೋರು ಇದು ಇಷ್ಟ ಆಗುತ್ತೆ ಅಂತ ಹೇಳಿ. ಇನ್ನು ನನಗೆ ಮಾಡೋವರೆಗೂ ಕೂಡ ನಿಜವಾಗ್ಲೂ ಭಯ ಇತ್ತು. ಇದು ಸರಿಯಾಗಿ ಬರುತ್ತೋ ಇಲ್ಲೋ ನನಗೆ ಅಂತ ಹೇಳಿ, ಸ್ವೀಟ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಸೊ ತುಂಬ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಮಾಡ್ಕೊಂಡಿದ್ದೆ. ನನಗೆ ಖುಷಿ ಆಗ್ತಾ ಇತ್ತು. ಅದು ಅಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಬಂದಿತ್ತು. ಫೈನಲ್ ಆಗಿ ಹೋಳಿಗೆ ಎಲ್ಲ ರೆಡಿ ಆಯಿತು. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.